तमेव लोकशङ्करं नमामि शङ्करं गुरुं नमामि शङ्करं गुरुं नमामि शङ्करं गुरुं। ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ವಜ್ಞಂ ವಿಧುಶೇಖರ ಭಾರತೀ. ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ಪುಣ್ಯಭೂಮಿ ಶೃಂಗೇರಿಯ ಈ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ತುಂಗಭದ್ರೆಯ ಮಾಹಾತ್ಮ್ಯವನ್ನು ಸ್ವಲ್ಪ ಮಟ್ಟಿಗೆ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ವಿ. ಆ ತುಂಗಭದ್ರಾ ನದಿ ಪರಮೇಶ್ವರನ ಹಾಗೂ ಮಹಾವಿಷ್ಣುವಿನ ಸ್ವರೂಪದಲ್ಲಿ ಇರುವಂತಹ ನದಿ. ಇದರಲ್ಲಿ ಭೇದ ಬುದ್ಧಿಯನ್ನು ಮಾಡಬಾರ್ದು. ತುಂಗಾ ಬೇರೆ ಮತ್ತು ಭದ್ರಾ ಬೇರೆ ಅಂತ ಅಲ್ಲ. ಯಾಕೆ ಅಂತ ಹೇಳಿದರೆ, ಅದಕ್ಕೆ ಅಧಿಷ್ಠಾತ್ರಿಯಾದಂತಹ ದೇವಿ ಒಬ್ಬಳೆ, ಆ ತುಂಗಭದ್ರಾ ದೇವಿ. ಆಕೆಯ ಮಹತ್ವವನ್ನು ಎಷ್ಟು ಮಾತ್ರ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಆ ತುಂಗಾ ನದಿ ಒಳಗಿರುವಂತಹ ಕಲ್ಲುಗಳೇನಿದೆಯಲ್ವ, ಅವು ಒಂದೊಂದು ಕಲ್ಲೂ ಕೂಡ ಪರಮೇಶ್ವರನ ಒಂದು ಸ್ವರೂಪ ಅಂತ ಹೇಳ್ತಾರೆ. ಆ ನದಿಯೊಳಗಡೆ ಇರುವಂತಹ ಶಿಲೆಗಳು ಪರಮಮಂಗಳಕರವಾದಂತಹ ಶಿವಸ್ವರೂಪ. ಹಾಗೆಯೇ ಆ ಸುತ್ತು ಈ ಕಡೆ ಆ ಕಡೆ ದಂಡೆ, ಅಲ್ಲಿ ಎಲ್ಲ ಆ ಕಡೆ ಈ ಕಡೆ ಎಲ್ಲನೂ ಅನೇಕ ದರ್ಭೆಗಳೆಲ್ಲ ಬೆಳ್ಕೊಂಡಿರುತ್ತೆ. ಆ ದರ್ಭೆಗಳು ಎರಡೂ ಕಡೆಗಳಲ್ಲಿ ಇರುವ ದಂಡೆಗಳ ಮೇಲೆ, ಆ ಸುತ್ತಲೂ ಬೆಳೆದಿರುವಂತಹ ದರ್ಭೆಗಳು ಬ್ರಹ್ಮನ ಸ್ವರೂಪ ಅಂತೆ. ಮತ್ತು ಆ ನದಿಯಲ್ಲಿ ಸಿಗುವಂತಹ ಮೃತ್ತಿಕೆ, ಪುಲಿನ ಮರಳು ಏನಿದೆಯೋ ಅದರಲ್ಲಿ ಸಾಕ್ಷಾತ್ ಸೂರ್ಯನಾರಾಯಣನೇ ಸಾನ್ನಿಧ್ಯವನ್ನು ವಹಿಸಿದ್ದಾನಂತೆ. ಈ ರೀತಿ ಹೇಳುತ್ತೆ ಆ ಪುರಾಣ. ಅಂದರೆ ಈ ನದಿಗೆ ಎಷ್ಟು ಮಹತ್ವ ಇರಬಹುದು ನೋಡಿ. ಜೀವನದಿಗಳು ಸದಾ ಸರ್ವಕಾಲ ಪ್ರತಿಯೊಬ್ಬರಿಗೂ ಕೂಡ ಆ ಜೀವಸತ್ವವನ್ನು ಕೊಡ್ತಾ ತಮ್ಮ ಕಡೆ ಬಂದಂತಹ ಎಲ್ಲರನ್ನೂ ಪುನೀತಗೊಳಿಸ್ತಾ ಕೇವಲ ತಮ್ಮ ಶರೀರ ಶುದ್ಧಿ ಮಾತ್ರ ಅಲ್ಲ, ಸ್ನಾನದಿಂದ ಮನಸ್ಸೂ ಕೂಡ ಶುದ್ಧಿಯಾಗುವಂತಹ ಒಂದು ಪರಿಸ್ಥಿತಿ ಆ ತುಂಗಭದ್ರಾ ತೀರದಲ್ಲಿ ಇರ್ತಕ್ಕಂತಹ ಜನರಿಗೆ, ಭಕ್ತರಿಗೆ ಆಗತ್ತೆ. ಅದರ ಜೊತೆಗೆ ಶೃಂಗೇರಿಯಲ್ಲಂತೂ ಗುರು ಸಾನ್ನಿಧ್ಯ, ಗುರುಗಳು ಸ್ನಾನ ಮಾಡಿದಂತಹ ನದಿ. ನಮಗೆ ಈ ಕಾಳಿದಾಸನ ಅನೇಕ ಕೃತಿಗಳಲ್ಲಿ ಒಂದು ಮೇಘದೂತ ಅನ್ನುವಂತಹದ್ದು. ಅದರಲ್ಲಿ ಮೇಘಕ್ಕೆ ಆ ಯಾರು ಅಲ್ಲಿರ್ತಾನಲ್ಲ ಆ ಗಂಧರ್ವ, ಅವನು ತನ್ನ ಮನೆ ಕಡೆಗೆ ಹೋಗು ಅಂತ ಹೇಳುವಂತಹ ಸಂದರ್ಭದಲ್ಲಿ ಅವನು ಎಲ್ಲಿದ್ದ ಅಂತ ಹೇಳುವಂತಹ ಒಂದು ಶ್ಲೋಕ ಬರುತ್ತೆ. ಅಲ್ಲಿ ಜನಕನ ತನೆಯಲಾದಂತಹ ಸೀತೆಯು ಮಿಂದಂತಹ ನದಿಯಲ್ಲಿ ಅವನು ಸ್ನಾನ ಮಾಡ್ತಾ ಅದರ ಪಕ್ಕದಲ್ಲಿಯೇ ಒಂದು ಕುಟೀರವನ್ನು ಮಾಡಿಕೊಂಡು ಅಲ್ಲಿ ಇದ್ದಂತೆ ಆ ಯಕ್ಷ ಅವನು ಕುಬೇರನಿಂದ ಶಾಪವನ್ನು ತಗೊಂಡು ಬಂದಿರ್ತಾನೆ ಭೂಮಿಗೆ. 1 ವರ್ಷ ತನ್ನ ಪತ್ನಿಯಿಂದ ವಿಯೋಗದಲ್ಲಿ ಇರ್ತಾನೆ ಅಂತ
ಆಗ ಎಲ್ಲಿಗೆ ಬಂದಿದ್ದ ಅಂತ ಹೇಳಿದರೆ ರಾಮಗಿರಿ ಎನ್ನುವ ಒಂದು ಗಿರಿಯಲ್ಲಿದ್ದ. ಅಲ್ಲಿ ಎಲ್ಲಿ ಸ್ನಾನ ಮಾಡ್ತಿದ್ದ ಅಂದರೆ ಸೀತಾಮಾತೆಯು ಯಾವ ನದಿಯಲ್ಲಿ ಸ್ನಾನ ಮಾಡ್ತಿದ್ಲೋ ಅಲ್ಲಿ ಸ್ನಾನ ಮಾಡ್ತಿದ್ದ, ಆ ಪುಣ್ಯ ಉದಕದಲ್ಲಿ ಸ್ನಾನ ಮಾಡ್ತಿದ್ದ ಅಂತ ಒಂದು ಉಲ್ಲೇಖ ಬರುತ್ತೆ. ಅದೇ ರೀತಿಯಲ್ಲಿ ನಾವು ಇಲ್ಲಿ ನೋಡೋದಾದರೆ ತುಂಗಭದ್ರೆಯೇ ಮಹಾ ದೊಡ್ಡದಾದಂತಹ ಪವಿತ್ರವಾದ ನದಿ. ಆ ಪುಣ್ಯತಮವಾದ ನದಿ ಜಗದ್ಗುರು ಮಹಾಸ್ವಾಮಿಗಳವರು ಸ್ನಾನ ಮಾಡಿದಂತಹ ನದಿಯೂ ಹೌದು. ಆದ್ದರಿಂದ ಎಲ್ಲ ಜಗದ್ಗುರುಗಳು 37 ಜಗದ್ಗುರುಗಳು ಆದಿಶಂಕರರನ್ನೂ ಒಳಗೊಂಡಂತಹ ಎಲ್ಲರೂ ಕೂಡ ಅಲ್ಲಿ ಸ್ನಾನ ಮಾಡಿದ್ದಾರೆ ಅಂದರೆ ಅದು ಇನ್ನೆಷ್ಟು ಪುಣ್ಯತಮವಾದಂತಹ ಪ್ರದೇಶ ಆಗಿರಬಹುದು. ನಾವು ಅವಶ್ಯವಾಗಿ ಶೃಂಗೇರಿಗೆ ಹೋದಾಗೆಲ್ಲ ತುಂಗಾ ನದಿಯಲ್ಲಿ ಸ್ನಾನ ಮಾಡೋದು, ಶಾರದಾಮ್ಮನವರ ದರ್ಶನ ಮಾಡೋದು, ಗುರುದರ್ಶನ ಮಾಡೋದು, ಆ ಅಮ್ಮನವರ ಪ್ರಸಾದವನ್ನು ಸ್ವೀಕರಿಸಿ ಬರುವುದು. ಇದು ನಮ್ಮ ಒಂದು ವರ್ಷದಲ್ಲಿ ಒಂದು ಸತ್ತಿನಾದರೂ ನಾವು ಮಾಡಬೇಕಾಗಿರುವಂತಹ ಒಂದು ಕೆಲಸ. ಇನ್ನು ನಾವು ಆ ನದಿಯಲ್ಲಿ ಹೋಗಿ ಸ್ನಾನ ಮಾಡ್ತೀವಲ್ಲ, ನಾನು ಈಗ ಹೇಳಿದೆ ಆ ಎಲ್ಲ ಕಲ್ಲುಗಳು ಶಿವಸ್ವರೂಪ, ಬೆಳಕೊಂಡಿರುವಂತಹ ದರ್ಭೆಗಳು ಬ್ರಹ್ಮನ ಸ್ವರೂಪ, ಹಾಗೆಯೇ ಅಲ್ಲಿ ಇರುವಂತಹ ಮರಳು ಸೂರ್ಯನಾರಾಯಣನ ಸಾನ್ನಿಧ್ಯವನ್ನು ಹೊಂದಿರುವಂತಹದ್ದು. ಜೊತೆಗೆ ಆ ದಂಡೆಯಲ್ಲಿ ಅನೇಕ ಜನ ಸಿದ್ಧರು, ಮಹರ್ಷಿಗಳು, ಯತಿವರೇಣ್ಯರು ತಪಸ್ಸು ಮಾಡಿದಂತಹ ಒಂದು ಪ್ರದೇಶ. ಇನ್ನು ಇದಕ್ಕಿಂತಲೂ ಪವಿತ್ರವಾದಂತಹದ್ದು ಏನು ಬೇಕು ಹೇಳಿ? ನಾವಲ್ಲಿ ಹೋದಾಗ ಆ ನದಿಯಲ್ಲಿ ಸ್ನಾನ ಮಾಡುವ ಮುನ್ನ ತುಂಗೆಗೆ ಪ್ರಾರ್ಥನೆ ಮಾಡಬೇಕಲ್ವಾ? ತುಂಗೆಗೆ ಪ್ರಾರ್ಥನೆಯನ್ನು ಮಾಡುವ ಸಂದರ್ಭದಲ್ಲಿ ನಾವು ಈ ಶ್ಲೋಕವನ್ನು ಹೇಳಬೇಕು. ಆಕೆಯ ಸ್ವರೂಪವನ್ನು ನಾವು ಅನುಸಂಧಾನ ಮಾಡಿಕೊಳ್ಬೇಕು. ಯಾವ ಸ್ವರೂಪ? ಪದ್ಮಸ್ಥಾಂ. ಆಕೆ ಪದ್ಮದ ಮೇಲೆ ನಿಂತಿದ್ದಾಳೆ. ಸ್ಫಟಿಕಾಚ್ಛ ನೀರ ರುಚಿರಾಂ. ಒಳ್ಳೆ ಸ್ಫಟಿಕದ ತರಹ ಹೊಳೀತಾ ಇರುವಂತಹ ನೀರನ್ನು ಹೊಂದಿದ್ದಾಳೆ. ಶ್ರೀಶೇಷ ರೂಪಾಂ. ಶ್ರೀಶ ಮತ್ತು ಈಶ ಅಂದರೆ ಮಹಾವಿಷ್ಣು ಮತ್ತು ಶಿವನ ಒಂದು ಸ್ವರೂಪಿಣಿಯಾಗಿ ಇದ್ದಾಳೆ. ಸುರೈಹಿ ಸಿದ್ಧೈಹಿ ಗಣೈಹಿ ನಿಷೇವ್ಯ ಚರಣಾಂ. ಸುರೈಹಿ ದೇವತೆಗಳಿಂದ, ಸಿದ್ಧೈಹಿ ಅನೇಕ ಸಿದ್ಧ ಪುರುಷರಿಂದ, ಗಣೈಹಿ ಮುನಿಗಣಗಳಿಂದ ಆಕೆಯ ಪಾದಗಳು ಸೇವೆಯನ್ನು ತೆಗೆದುಕೊಂಡಿವೆ. ನಿಷೇವ್ಯ ಚರಣಾಂ. ಆಕೆ ಎಲ್ಲಿಂದ ಬಂದಿದ್ದಾಳೆ ಅಂತ ಹೇಳಿದರೆ ವಾರಾಹ ದಂಷ್ಟ್ರೋದ್ಭವಾಂ. ವರಾಹನ ದಂಷ್ಟ್ರಗಳಿಂದ ಹುಟ್ಟಿ ಬಂದಿದ್ದಾಳೆ. ಹಸ್ತಾಬ್ಜೈರ್ ದಧತೀಂ ಸುವರ್ಣ ಕಳಶಂ ಚಕ್ರಂ ಸರೋಜಂ ಧರಂ ಯೋಗಕ್ಷೇಮ ಕರೀಂ ಅಘೌಘ ಶಮನೀಂ ಶ್ರೀ ತುಂಗಭದ್ರಾಂ ಭಜೆ. ಆಕೆ ತನ್ನ ಕೈಗಳಲ್ಲಿ ಅನೇಕ ವಿಧವಾದಂತಹ ಒಂದು ವಸ್ತುಗಳನ್ನು ಇಟ್ಕೊಂಡಿದ್ದಾಳಂತೆ. ಶಂಖಚಕ್ರ, ಒಂದು ಕಮಲದ ಹೂವು, ಬಂಗಾರದ ಕಳಶ, ಇವೆಲ್ಲವನ್ನು ಕೈಯಲ್ಲಿ ಧರಿಸಿದ್ದಾಳೆ. ಹಸ್ತಾಬ್ಜೈರ್ ದಧತೀಂ ಸುವರ್ಣ ಕಳಶಂ ಚಕ್ರಂ ಸರೋಜಂ ಧರಂ ಯೋಗಕ್ಷೇಮ ಕರೀಂ. ನಮಗೆ ಒಳ್ಳೆಯ ರೀತಿಯಲ್ಲಿ ಮಂಗಳವನ್ನೇ ಮಾಡುವಂತಹ ರೂಪದಿಂದ ಕಂಗೊಳಿಸ್ತಾ ಇದ್ದಾಳೆ. ನಮ್ಮ ಕ್ಷೇಮವನ್ನೇ ಬಯಸುವಂತಹವಳಾಗಿದ್ದಾಳೆ. ಮತ್ತು ಅಘ ಅಂದರೆ ಪಾಪ, ಅನೇಕ ಪಾಪಗಳನ್ನು ತೊಲಗಿಸುವಂತಹವಳಾಗಿದ್ದಾಳೆ. ಅಘೌಘ ಶಮನೀಂ ಶ್ರೀ ತುಂಗಭದ್ರಾಂ ಭಜೆ. ಅಂತಹ ತುಂಗಭದ್ರೆಯನ್ನು ನಾನು ಭಜಿಸುತ್ತೇನೆ. ಪದ್ಮಸ್ಥಾಂ ಸ್ಫಟಿಕಾಚ್ಛ ನೀರ ರುಚಿರಾಂ ಶ್ರೀಶೇಷ ರೂಪಾಂ ಸುರೈಹಿ ಸಿದ್ಧೈಹಿ ಗಣೈಹಿ ನಿಷೇವ್ಯ ಚರಣಾಂ ವಾರಾಹ ದಂಷ್ಟ್ರೋದ್ಭವಾಂ ಹಸ್ತಾಬ್ಜೈರ್ ದಧತೀಂ ಸುವರ್ಣ ಕಳಶಂ ಚಕ್ರಂ ಸರೋಜಂ ಧರಂ ಯೋಗಕ್ಷೇಮ ಕರೀಂ ಅಘೌಘ ಶಮನೀಂ
ಶ್ರೀ ತುಂಗಭದ್ರಾಂ ಭಜೆ. ಈ ತುಂಗಭದ್ರೆಯನ್ನು ನಾವು ಆ ರೀತಿ ಸ್ತೋತ್ರ ಮಾಡ್ತೀವಿ. ಹಾಗೆ ಇಲ್ಲಪ್ಪ ನನಗಿಷ್ಟು ದೊಡ್ಡದಾಗಿ ಆಗೋದಿಲ್ಲ ಅಂದರೆ ಚಿಕ್ಕದಾದಂಥ ಇನ್ನೊಂದು ಶ್ಲೋಕವೂ ಇದೆ, ಅದನ್ನು ನಾವು ಹೇಳೋಣ ನೋಡಿ. ಪದ್ಮಸ್ಥಾಂ, ಪದ್ಮದ ಮೇಲೆ ಇರುವಂತಹವಳು. ಶಂಖ ಚಕ್ರ ಅಬ್ಜ ಸುವರ್ಣ ಕುಂಭ ಕರಾಂಬುಜಾಂ. ಶಂಖವನ್ನು, ಚಕ್ರವನ್ನು, ಕಮಲವನ್ನು, ಸುವರ್ಣ ಅಥವಾ ಸ್ವರ್ಣ ಕುಂಭ ಕರಾಂಬುಜಾಂ. ಸ್ವರ್ಣ ಬಂಗಾರದ, ಕುಂಭ ಅಂದರೆ ಕಳಶ, ಕಳಶವನ್ನು ಕೈಯಲ್ಲಿ ಧರಿಸಿದ್ದಾಳೆ. ಈಶ ಶ್ರೀಶಾತ್ಮಿಕಾಂ ವಂದೇ. ಈಶ ಮತ್ತು ಶ್ರೀಶ, ಪರಮಾತ್ಮ ಮಹಾವಿಷ್ಣು ಮತ್ತು ಪರಮಾತ್ಮನಾದ ಮಹೇಶ್ವರ, ಇವರೀರುವರ ರೂಪಿಣಿಯಾಗಿಯೂ ಅವಳು ಕಂಗೊಳಿಸ್ತಾ ಇದ್ದಾಳೆ. ಅಂತಹ ವಂದೇ ತುಂಗಭದ್ರಾಂ ಅಘಾಪಹಾಂ. ಅಂತಹ ಪಾಪನಾಶಿನಿಯಾದಂತಹ ತುಂಗೆಯನ್ನು ನಾನು ನಮಿಸುತ್ತೇನೆ, ನಾನು ನಮಸ್ಕಾರವನ್ನು ಮಾಡ್ತೀನಿ. ಪದ್ಮಸ್ಥಾಂ ಶಂಖ ಚಕ್ರಾಬ್ಜ ಸ್ವರ್ಣ ಕುಂಭ ಕರಾಂಬುಜಾಂ ಈಶ ಶ್ರೀಶಾತ್ಮಿಕಾಂ ವಂದೇ ತುಂಗಭದ್ರಾಂ ಅಘಾಪಹಾಂ. ಇಂತಹ ತುಂಗಭದ್ರೆ ಎಷ್ಟು ಜನರಿಗೆ ಆಶ್ರಯ ಕೊಟ್ಟಿದ್ದಾಳೆ ಅಂದರೆ, ನಮಗೆ ಸಾಧಾರಣವಾಗಿಯೇ ನದಿ ದಂಡೆಗಳಲ್ಲಿ ಊರುಗಳನ್ನು ನಾವು ನೋಡ್ತೀವಿ, ಅದರಲ್ಲೂ ಪುಣ್ಯಕ್ಷೇತ್ರಗಳನ್ನು ನೋಡ್ತೀವಿ. ಎಲ್ಲಿ ನದಿ ಇಲ್ಲವೋ ಅಲ್ಲಿ ವಾಸ ಮಾಡಬಾರ್ದು ಅಂತ ಕೂಡ ಅಲ್ಲಲ್ಲಿ ಒಂದೊಂದು ಸುಭಾಷಿತಗಳಲ್ಲಿ ಹೇಳ್ತಿರ್ತಾರೆ. ಧನಿಕ ಶ್ರೋತ್ರಿಯೋ ರಾಜ ನದಿ ವೈದ್ಯಸ್ತು ಪಂಚಮಃ ಪಂಚಯತ್ರ ನ ವಿದ್ಯಂತೆ ನ ತತ್ರ ದಿವಸಂ ವಸೇತ್ ಅಂತ. ಅಂದರೆ ಇದೆಲ್ಲ ನಮಗೆ ಮೂಲಭೂತವಾದಂತಹ ಸೌಕರ್ಯಗಳು ಮನುಷ್ಯನಿಗೆ ಒಳ್ಳೆಯ ರೀತಿಯಲ್ಲಿ ಬಾಳ್ವೆಯನ್ನು ಮಾಡೋದಕ್ಕೆ ಬೇಕಾಗಿರುವಂತಹದ್ದು. ತುಂಗಭದ್ರೆಯು ವಿಶೇಷವಾಗಿ ಅಲ್ಲಿ ನಮಗೆ ಅನುಗ್ರಹವನ್ನು ನೀಡ್ತಾ ಇದ್ದಾಳೆ. ಹಾಗೆ ತುಂಗಾಸ್ತವ ಅಂತ ಒಂದು ಸ್ತವದಲ್ಲಿ ನಮ್ಮ ಗುರುವರೇಣ್ಯರೇ ಒಂದು ಶ್ಲೋಕವನ್ನು ಹೇಳ್ತಾರೆ. ಜಗದ್ಗುರು ಮಹಾಸ್ವಾಮಿಗಳವರು ಅವರು ತುಂಗೆಯನ್ನು ಕೇಳ್ತಾ ಇದ್ದಾರೆ. ಬಹುಶಃ ನೀನು ಇಲ್ಲಿ ಬಂದು ಸ್ನಾನ ಮಾಡುವಂಥವರಿಗೆ ಎರಡನ್ನು ಕೊಡ್ತೀಯ ಅಲ್ವಮ್ಮ? ನನ್ನ ಜಲದಲ್ಲಿ ಮಜ್ಜಲೆ ಸ್ನಪನ ಕರ್ತೃನರಾಣಾಂ, ಯಾರು ಸ್ನಾನ ಮಾಡ್ತಾರೋ ಅಂತಹ ಮನುಷ್ಯರಿಗೆ ತುಂಗಭದ್ರಂ ಅನಿಶಂ ಕರವಾಣಿ. ತುಂಗ ಅಂದರೆ ಔನ್ನತ್ಯ, ಭದ್ರ ಅಂದರೆ ಮಂಗಳ, ಇದನ್ನು ನಾನು ಮಾಡ್ತೀನಿ. ಸೂಚನಾಯ ಭವತಿ ಕರುಣಾರ್ದ್ರೇ ತಾದೃಶಂಕಿಲ ದಧಾತ್ಯಭಿಧಾನಂ. ನೋಡಮ್ಮ, ಇದನ್ನು ಸೂಚನೆ ಮಾಡೋದಕ್ಕೆ ತಾನೇ ನಿನಗೆ ತುಂಗಭದ್ರ ಅಂತ ನೀನು ಹೆಸರಿಟ್ಕೊಂಡಿರೋದು. ನಿನಗೇನು ಹೆಸರು ಅಂದರೆ ತುಂಗಭದ್ರ. ಏತಕ್ಕಾಗಿ ತುಂಗಭದ್ರ? ನೀನು ಯಾರು ನಿನ್ನನ್ನು ಆಶ್ರಯಿಸ್ಕೊಳ್ತಾರೋ ಅಂತಹವರಿಗೆ ಏನು ಕೊಡ್ತೀಯಾ? ಔನ್ನತ್ಯವನ್ನು ಕೊಡ್ತೀಯಾ, ಮಂಗಳವನ್ನು ಉಂಟು ಮಾಡ್ತೀಯಾ. ನೋಡಿ, ಎಂಥ ರೀತಿಯಲ್ಲಾದರೂ ನಾವು ವಿದ್ಯೆ ಗಳಿಸ್ಕೊಳ್ಬಹುದು. ಲೌಕಿಕ ವಿದ್ಯೆಗಳು ಅನೇಕ ಇವೆ. ಅವುಗಳು ನಮಗೆ ಏನನ್ನು ಕೊಡ್ತಾವೆ ಅಂದರೆ, ಇಹಕ್ಕೆ ಬೇಕಾಗಿರುವಂತಹ ಊಟ, ತಿಂಡಿ, ವಸತಿ ಇವೆಲ್ಲ ಕೊಡುತ್ತೆ. ನೆಮ್ಮದಿ, ಶಾಂತಿ, ಜನ್ಮಸಾರ್ಥಕ್ಯ ಇದೆಲ್ಲ ಪರಾವಿದ್ಯೆಗಳೇ ಕೊಡುವಂಥದ್ದು. ಇಂತಹ ಪರಾವಿದ್ಯೆಗಳನ್ನು ಕೊಡುವಂತಹ ಕ್ಷೇತ್ರ ಶೃಂಗೇರಿ. ಹಾಗಾಗಿಯೇ ಇದು ತುಂಗಭದ್ರಾ ನದಿಗೂ ಇದಕ್ಕೂ ನಾನು ಸ್ವಲ್ಪ ಸಂಬಂಧ ಬೆಳೆಸ್ತಾ ಇದ್ದೀನಿ. ತುಂಗಭದ್ರಾ ನದಿಯಲ್ಲಿ ಯಾರು ಸ್ನಾನ ಮಾಡಿ, ಯಾರು ಶಾರದಾಂಬನವರನ್ನು ದರ್ಶನ ಮಾಡ್ತಾ ಗುರುವಾಕ್ಯವನ್ನು ಕೇಳಿಸ್ಕೊಂಡು ಅದರಂತೆ ನಡೀತಾರೋ ಅಂಥವರಿಗೆ ಇದೆರಡೂ ಸಿಕ್ಕೇ ಸಿಗತ್ತೆ. ಇವತ್ತು ಕೂಡ ಅಲ್ಲಿರುವಂತಹ ಪಾಠಶಾಲೆಯಿಂದ ಹೊರಗೆ ಬಂದಂತಹ ಯಾರು ವಿದ್ವಾಂಸರಿದ್ದಾರೋ ಎಂಥ ಔನ್ನತ್ಯವನ್ನು ಪಡೆದಿದ್ದಾರೆ, ಜಗತ್ತಿಗೆ ಮಂಗಳವನ್ನು ತಂದುಕೊಡುವಂತಹ ರೀತಿಯಲ್ಲಿ ಆಗಿದ್ದಾರೆ ಅಂದರೆ ಇದಕ್ಕೆ ಕಾರಣ ಈ ಮೂರು: ತುಂಗಭದ್ರೆಯ ಸ್ನಾನ, ಶಾರದಾ ಪರಮೇಶ್ವರಿಯ ದರ್ಶನ
ಗುರುವಾಕ್ಯ ಪರಿಪಾಲನ. ಇದಕ್ಕಿಂತಲೂ ನಮಗೆ ಏನು ಬೇಕು ಹೇಳಿ? ಆ ತುಂಗಾಸ್ತವದಲ್ಲಿ ಕೇಳ್ತಾರೆ ಜಗದ್ಗುರುಗಳು, ನೀನು ನನ್ನ ಜಲದಲ್ಲಿ ಯಾರು ಸ್ನಾನ ಮಾಡ್ತಾರೋ ಅವರಿಗೆ ಇದೆರಡೂ ಕೊಡ್ತೀನಿ ಅನ್ನೋದಕ್ಕೆ ತಾನೇ ತುಂಗಭದ್ರಾ ಅಂತ ಹೆಸರಿಟ್ಕೊಂಡಿದ್ದೀಯಾ ಅಂತ. ಇಂಥ ಅದ್ಭುತವಾದಂತಹ ಪರಿಕಲ್ಪನೆ. ಅಂತಹ ತುಂಗಭದ್ರೆಯ ಯಾವ ಒಂದು ತೀರದಲ್ಲಿ ವಾಸ ಮಾಡ್ತಾರೋ ಅಂತಹವರಿಗೆ ನಾವು ಬಿರುದಾವಳಿಯನ್ನು ಹೇಳಬೇಕಾದ್ರೆ ತುಂಗಭದ್ರಾ ತೀರವಾಸಿ ಅಂತ ಒಂದು ಮಾತನ್ನು ಹೇಳ್ತೀವಿ. ತುಂಗಭದ್ರಾ ತೀರವಾಸಿ ಅಂತ ಯಾಕೆ ಹೇಳ್ತೀರಿ? ಇಲ್ಲಿ ಬರೀ ತುಂಗಾ ನದಿ ಇದೆಯಲ್ವಾ ಅಂದರೆ ಇದಕ್ಕೆ ಈ ಹಿಂದೆ ಹೇಳಿದಂತಹ ಸಂಚಿಕೆಯನ್ನೇ ನಾವು ತಗೊಳ್ಬೇಕು. ನೋಡು, ತುಂಗಾ ಮತ್ತು ಭದ್ರಾ ಬೇರೆಯಲ್ಲ, ಅದನ್ನು ಮನಸ್ಸಿನಲ್ಲಿ ಚೆನ್ನಾಗಿ ಇಟ್ಕೋ. ತುಂಗಾ ತೀರವಾಸಿ ಅಂತ ತಾನೇ ಆಗಬೇಕು ಅಂತ ಮೌಢ್ಯ ಪ್ರದರ್ಶನವನ್ನು ಮಾಡಬೇಡ. ತುಂಗಭದ್ರಾ ತೀರವಾಸಿ ಅಂತ ಹೇಳಿದರೆ ತುಂಗಾ ಮತ್ತು ಭದ್ರೆಯ ಅಧಿಷ್ಠಾತ್ರಿಯಾದ ದೇವತೆಯ ಯಾವ ಸಾನ್ನಿಧ್ಯವಿದೆಯೋ ಅಲ್ಲಿ ವಾಸ ಮಾಡತಕ್ಕಂತಹವರು ನಮ್ಮ ಗುರುವರಿಯರು ಅಂತ ಅರ್ಥ. ಇನ್ನು ಇದರ ಮುಂಭಾಗವನ್ನು, ಮುಂದುವರೆದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಒಂದು ವಾಕ್ಕುಸುಮಗಳಲ್ಲಿ ಏನಾದರೂ ಸ್ವಲ್ಪ ಮಟ್ಟಿಗೆ ಅರ್ಥವಾಗ್ತಾ ಇದೆ ಅಂದರೆ ಆ ಜಗದ್ಗುರು ಮಹಾಸ್ವಾಮಿಗಳವರ ಅನುಗ್ರಹ ಮಾತ್ರ ಅದಕ್ಕೆ ಕಾರಣ. ಯಾವುದಾದ್ರೂ ಭಾಗಗಳು ನಿಮ್ಗೆ ಅರ್ಥವಾಗಲಿಲ್ಲ ಅಂತ ಹೇಳಿದರೆ ಅದು ನನ್ನ ದೋಷವೇ ಕಾರಣ ಅಂತ ಹೇಳಿ ಭಾವಿಸ್ತಾ, ಇಂತಹ ದೊಡ್ಡ ಉಪಕಾರವನ್ನು ಮಾಡಿದಂತಹ ಗುರುವರೇಣ್ಯರ ಪಾದಾರವಿಂದಗಳಲ್ಲಿ ಶಿರಸ್ಸನ್ನು ಬಾಗಿಸಿ ನಮಸ್ಕಾರವನ್ನು ಮಾಡ್ತಾ ಈ ಸಂಚಿಕೆಯನ್ನು ಮತ್ತು ಇದರಲ್ಲಿ ಬಂದಂತಹ ಎಲ್ಲ ವಾಕ್ಕುಸುಮಗಳನ್ನು ಅವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು.